ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮಿನಿಂದ ವೆರೈಟಿಯಾದ ಟೇಸ್ಟಿಯಾದ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಮಶ್ರೂಮಿಂದ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾದ ರೆಸಿಪಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಈ ರೆಸಿಪಿ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಈ ವಿಡಿಯೋ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಈಗ ಮಶ್ರೂಮ್ ಬೋಂಡ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. 200 ಗ್ರಾಮಷ್ಟು ಮಶ್ರೂಮ್ ತಗೊಳ್ಳಿ. ಬಿಸಿನೀರಲ್ಲಿ 1-3 ನಿಮಿಷ ಉಪ್ಪು ಹಾಕಿ ನೆನೆಸಿಟ್ಟು ವಾಶ್ ಮಾಡ್ಕೊಳ್ಳಿ. 2 ತುಂಡಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿ ವಾಶ್ ಮಾಡೋದು ತೋರಿಸ್ಕೊಡ್ಲಿಲ್ಲ, ಏಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಬೋಂಡಾ ಬ್ಯಾಟರ್ ಮಾಡೋದಕ್ಕೆ ಒಂದು ಬಟ್ಲು ತಗೊಳ್ಳಿ. 1 ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಳ್ಳೋಣ. ಜೀರಿಗೆ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಒಣಮೆಣಸಿನ್ಕಾಯಿ ಪೌಡ್ರು, ಅಚ್ಚ ಖಾರದ ಪುಡಿ. ಎಷ್ಟೇ ಬೇಕು, ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು. ಖಾರ ಬೇಕು ಅಂತಂದರೆ ಒಂದು ಸ್ವಲ್ಪ ಖಾರ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಸ್ವಲ್ಪ ಉಪ್ಪು ಹಾಕೋದು. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೆಶ್ ಮಾಡಿಬಿಟ್ಟು ಕೈಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಮಶ್ರೂಮ್ ಬೋಂಡ, ಈಸಿಯಾಗಿರುತ್ತೆ. ನೀವು ಮಾಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಯಾವ ಥರ ಬರುತ್ತೆ ಅಂತ ಹೇಳಿ. ಓಮ್ ಕಾಳು ಹಾಕ್ಕೊಳ್ಳಿ, ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ಓಮ್ ಕಾಳು ಸೇರಿಸ್ಕೊಂಡಿದ್ದೀನಿ, ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸಿದ್ದೀನಿ. ಈಗ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೂ ಮಿಕ್ಸ್ ಮಾಡ್ಬೋದು, ಸ್ಪೂನಲ್ಲೂ ಮಿಕ್ಸ್ ಮಾಡ್ಬೋದು. ಈ ಥರ ಬೀಟರ್ ಇದ್ದರೆ ನಿಮ್ಮ ಹತ್ರ ಇದರಿಂದನೂ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮ್ ಬೋಂಡ ಸಂಜೆ ಟೀ ಜೊತೆಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪ್ರೋಟೀನ್ ಮಶ್ರೂಮ್ ಬೋಂಡ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಗಟ್ಟಿ ಬರಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಾಗದೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಜಿ, ತುಂಬ ಕಡಿಮೆ ಪದಾರ್ಥದಲ್ಲಿ ಮಶ್ರೂಮ್ ಬೋಂಡ ಮಾಡ್ಕೋಬೋದಪ್ಪ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ತಿಕ್ಕಾಗಿರಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ಬ್ಯಾಟರ್ ಕೂಡ. 200 ಗ್ರಾಮ್ ಅಷ್ಟು ನಾನು ಮಶ್ರೂಮ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ನೋಡಿ ನೀವು ಮಶ್ರೂಮ್ ತಗೋಬೋದು. ನಾನು 200 ಗ್ರಾಮ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಥರ ಇದು ನೋಡಿ, ಸಿಪ್ಪೆ ಕೂಡ ತೆಗಿಬೋದು. ಸಿಪ್ಪೆ ತೆಗಿಯೋದು ತೋರಿಸಿದ್ದೀನಿ ನಾನು. ಈ ಥರ ತೆಗಿಬೋದು. ಯಾಕಂದರೆ ನಾನು ತೆಗಿತಾ ಇಲ್ಲ, ಯಾಕಂದರೆ ಇದರಲ್ಲಿ ಸಿಪ್ಪೆ ತೆಗೆದುಬಿಟ್ರೆ ಅದರ ಅಂಶನೇ ಹೊರಟೋಗ್ಬಿಡುತ್ತೆ. ಮೇಲ್ಗಡೆ ಸಿಪ್ಪೆನೇ ಮೇಯ್ನು, ಹಾಗಾಗಿ ಪ್ರೋಟೀನ್ಸ್ ಅದರಲ್ಲೇ ಇರೋದು. ಹಾಗಾಗಿ ಯಾಕಂದರೆ ಕೆಲವರು ಸಿಪ್ಪೆ ತೆಗಿತಾರೆ, ಕೆಲವರು ಸಿಪ್ಪೆ ತೆಗಿಯಲ್ಲ. ಪ್ರೋಟೀನ್ಸ್ ಇರುತ್ತೆ ಸಿಪ್ಪೆನಲ್ಲಿ, ಹಾಗಾಗಿ ಸಿಪ್ಪೆ ತೆಗಿಬಾರ್ದು ಅಂತ ಹೇಳಿ ನಾನು ಸಿಪ್ಪೆ ತೆಗ್ದಿಲ್ಲ. ನೀಟಾಗಿ ಬಿಸಿನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಉಪ್ಪು ಹಾಕಿ ಒಂದು 2-3 ನಿಮಿಷ ಬಿಟ್ಟು ಮತ್ತೆ ವಾಶ್ 2 ನೀರಲ್ಲಿ ಮತ್ತೆ ಪುನಃ ತಣ್ಣೀರಲ್ಲಿ ವಾಶ್ ಮಾಡಿದ್ದೀನಿ. ಹೀಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಿಡಿಯಾದರೂ ಹಾಕ್ಕೋಬೋದು. ಸಣ್ಣಕ್ಕಿದ್ರೆ, ತುಂಬ ಸಣ್ಣ ನೋಡಿ ಈ ಥರ ತುಂಬ ಸಣ್ಣಕ್ಕಿದ್ರೆ ಹಿಡಿಯಾಗಿ ಬಿಟ್ಕೋಬೋದು. ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ದಪ್ಪ ದಪ್ಪ ಇರುತ್ತೆ, ಹಾಗಾಗಿ ಚೆನ್ನಾಗಿರಲ್ಲ. ಅದಕ್ಕೆ ನಾನು 1ರಲ್ಲಿ 2 ಪೀಸ್ ಮಾಡಿದ್ದೀನಿ. ಕಡಾಯಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿ, ಬೋಂಡ ಎಷ್ಟು ಮುಳುಗೋಕ್ಕೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಬಿಸಿ ಆಗಿದೆ ಎಣ್ಣೆ. ಈಗ ಬೋಂಡ ಬಿಟ್ಕೊಳ್ಳೋಣ. ಕಡಲೆ ಹಿಟ್ಟು ಬ್ಯಾಟರಲ್ಲಿ ಒಂದೊಂದೇ ಮಶ್ರೂಮು ನಿಧಾನಕ್ಕೆ ಮಿಕ್ಸ್ ಮಾಡಿ ಬಿಟ್ಕೊಳ್ಳೋಣ. ನೀಟಾಗಿ ತಿರುಗಿಸಿ ಹಾಕ್ಕೊಳ್ಳೋಣ, ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ.
ಎರಡು ಸೈಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ನೀಟಾಗಿ ಫ್ರೈ ಆಗಬೇಕು ಒಳಗಿಂದು. ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡಿ. ತುಂಬಾ ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ. ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾದ ರೆಸಿಪಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ರುಚಿಕರವಾದ ಮಶ್ರೂಮ್ ಬೋಂಡ ರೆಡಿ ಆಗಿದೆ. ಸಂಜೆ ಸ್ನ್ಯಾಕ್ಸಿಗೆ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೆ ಮಾಡಿಕೊಡಿ. ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹೊಸ ಹೊಸ ರೆಸಿಪಿ ತೋರಿಸ್ಕೊಡ್ತಾ ಇರ್ತೀನಿ. ಯಾಕಂದರೆ ಈ ಥರ ವೆರೈಟಿ ರೆಸಿಪಿ ಹೇಳ್ಕೊಡ್ಬೇಕು ಅಂತ ನನಗೆ ತುಂಬ ಇಷ್ಟ. ಹಾಗಾಗಿ ಕಾಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಯಾಕಂದರೆ ನಾನು ಹಾಕಿರೋ ಹೊಸ ಹೊಸ ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗೋಣ.